ಕೀರ್ತನೆಗಳು 132 ಅಧ್ಯಾಯ 11 ವಾಕ್ಯ. ಯೆಹೋವನು ದಾವೀದನಿಗೆ ಮಾಡಿದ ಪ್ರಮಾಣವು ಸ್ಥಿರವಾಗಿದೆ, ಆತನು ಅದನ್ನು ಬದಲಿಸುವುದಿಲ್ಲ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ದೇವರು ತನ್ನ ವಿಷಯವಾಗಿ ಮಾಡಿದಂಥ ವಾಗ್ದಾನಗಳ ಕುರಿತಾಗಿ ಆತನನ್ನು ಕೊಂಡಾಡಿದಂಥ ಬಗೆಯನ್ನ ತಿಳಿಸಿ ನುಡಿದಂಥ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಯೆಹೋವನು ದಾವೀದನಿಗೆ ಮಾಡಿದ ಪ್ರಮಾಣವು ಸ್ಥಿರವಾಗಿದೆ, ಆತನು ಅದನ್ನು ಬದಲಿಸುವುದಿಲ್ಲ ಎಂಬುದಾಗಿ. ಅಂದ್ರೆ ದೇವರವನ ವಿಷಯವಾಗಿ ಯಾವ ಯಾವ ವಾಗ್ದಾನಗಳನ್ನು ಮಾಡಿದ್ದಾರೋ ಅದೆಲ್ಲವೂ ಕೂಡ ಸ್ಥಿರವಾಗಿ, ಅದೆಲ್ಲವೂ ಎಂದಿಗೂ ಬದಲಾಗದೇ ಇರುವಂಥದ್ದು, ಎಂದಿಗೂ ಬದಲಾಯಿಸಲಾಗದೇ ಇರುವಂಥದ್ದು. ಅಷ್ಟು ಸ್ಪಷ್ಟವಾಗಿ ದೇವರ ವಿಷಯಗಳನ್ನು ಸ್ಥಾಪಿಸಿದ್ದಾರೆ ಎಂಬುದಾಗಿ ದಾವೀದನು ದೇವರನ್ನು ಕೊಂಡಾಡುತ್ತಾ ಈ ಮಾತುಗಳನ್ನ ಹೇಳುತ್ತಾ ಇದ್ದಾನೆ. ಹಾಗೆ ದೇವರು ನುಡಿದಂತ ಎಲ್ಲ ವಾಗ್ದಾನಗಳು ಕೂಡ ಆಶೀರ್ವಾದವಾಗಿಯೂ ದಾವೀದನ ಹಿತಕ್ಕೋಸ್ಕರವೂ ಆಗಿದ್ದರ ನಿಮಿತ್ತವಾಗಿ ದಾವೀದನು ತನ್ನ ಜೀವಿತದ ಕುರಿತಾಗಿ ಹೆಚ್ಚಾಗಿ ಚಿಂತಿಸದೆ ದೇವರ ಆಗ್ರಹಗಳೇನು, ದೇವರ ಹೃದಯದ ಇಷ್ಟಗಳೇನೆಂಬುದನ್ನು ಅರಿಯುವುದಕ್ಕೆ ತನ್ನನ್ನು ಸಮರ್ಪಿಸಿ ಅದನ್ನು ನೆರವೇರಿಸುವಂತ ಕಾರ್ಯಗಳನ್ನೇ ಮಾಡಿದನು. ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನಾವು ವಾಗ್ದಾನಗಳನ್ನು ಹೊಂದಿದವರಾಗಿರುವುದಾದರೆ ಒಂದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ದೇವರು ಆ ಮಾತುಗಳನ್ನು ಎಂದಿಗೂ ಕೂಡ ಬದಲಾಯಿಸುವುದಿಲ್ಲ. ಹಾಗೆ ಯಾರು ಕೂಡ ಅದನ್ನು ಬದಲಾಯಿಸಲಾಗದೇ ಇರುವಂತೆ ಅದನ್ನು ಸ್ಥಿರವಾಗಿ ಸ್ಥಾಪಿಸಿದ್ದಾರೆ. ಆದ್ದರಿಂದ ಕರ್ತನ ಮಾತುಗಳು, ಕರ್ತನ ಬಾಯಿಂದ ಬಂದಂತ ಎಲ್ಲ ವಾಗ್ದಾನಗಳು ಕೂಡ ನಮ್ಮ ಜೀವಿತಗಳಲ್ಲಿ ಸ್ಪಷ್ಟವಾಗಿ ದೃಢವಾಗಿವೆ, ಅವು ನೆರವೇರಿಯೇ ನೆರವೇರುತ್ತವೆ. ಆದ್ದರಿಂದ ನಮ್ಮ ಜೀವಿತಗಳ ವಿಷಯವಾಗಿ ನಾವು ಚಿಂತಿಸಬೇಕಾಗಿಲ್ಲ, ಕಳವಳ ಪಡಬೇಕಾಗಿಲ್ಲ, ವಿರೋಧಗಳನ್ನು ನೋಡಿ, ಸಮಸ್ಯೆಗಳನ್ನು ನೋಡಿ ಕುಗ್ಗಿ ಹೋಗಬೇಕಾಗಿಲ್ಲ. ವಾಗ್ದಾನಗಳು ನಮಗೆ ಇರುವುದರಿಂದ ಕರ್ತನು ನಮ್ಮ ಜೀವಿತವನ್ನು ಹಿತದಲ್ಲಿಯೂ ಆಶೀರ್ವಾದದಲ್ಲಿಯೂ ಸಂತೋಷದಲ್ಲಿಯೂ ಸಮಾಧಾನದಲ್ಲಿಯೂ ಮುನ್ನಡೆಸುತ್ತಾನೆ. ಆದ್ದರಿಂದ ಈಗ ದೇವರ ಆಗ್ರಹಗಳೇನು, ದೇವರು ಯಾವ ಕಾರ್ಯ ನೆರವೇರಬೇಕೆಂಬುದಾಗಿ ಬಯಸುತ್ತಾ ಇದ್ದಾರೆ, ಅದಕ್ಕಾಗಿ ನಾನೇನ್ ಮಾಡಬೇಕೆಂಬುದಾಗಿ ದೇವರ ಮುಂದೆ ಸಮರ್ಪಿಸಿ ಪ್ರಾರ್ಥಿಸಿ ಅವುಗಳನ್ನು ನೆರವೇರಿಸತಕ್ಕಾಗಿ ನಮ್ಮ ಜೀವಿತವನ್ನು ಮುನ್ನಡೆಸುವುದಾದರೆ ಅದುವೇ ಕ್ರಿಸ್ತನಲ್ಲಿ ಪರಿಪೂರ್ಣ ಜೀವಿತವಾಗಿಯೂ ದೇವರು ಮೆಚ್ಚುವಂತ ಒಂದು ಜೀವಿತವಾಗಿಯೂ ಮಾರ್ಪಡುತ್ತದೆ. ಅಂತವರೇ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಕಲ ಸಂಪೂರ್ಣತೆಯಿಂದಲೂ ಆಶೀರ್ವಾದದಲ್ಲಿಯೂ ತೃಪ್ತಿಯನ್ನ ಅನುಭವಿಸಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳಿರುವುದಾದರೆ ಅದರ ವಿಷಯವಾಗಿ ದೇವರಲ್ಲಿ ಸಂತೋಷಿಸಿರಿ, ಆತನಿಗೆ ಸ್ತೋತ್ರ ಮಾಡಿರಿ. ಅವುಗಳು ಸ್ಥಿರವಾಗಿವೆ, ಅವುಗಳು ಬದಲಾಗುವುದಿಲ್ಲ ಎಂಬುದನ್ನು ತಿಳಿದು ದೇವರಿಗೆ ಅನುಗುಣವಾಗಿ ನಡೆದುಕೊಳ್ಳಿ. ಹಾಗೆ ದೇವರ ಆಗ್ರಹಗಳೇನು ಎಂಬುದನ್ನು ಅರಿಯುವುದಕ್ಕೆ ನಿಮ್ಮನ್ನು ಸಮರ್ಪಿಸಿ ಆತನು ಹೇಳುವ ಕಾರ್ಯಗಳನ್ನು ನೆರವೇರಿಸಕ್ಕೆ ಮುಂದಾಗುವುದಾದರೆ ನಿಶ್ಚಯವಾಗಿ ಜೀವಿತದ ಪರಿಪೂರ್ಣತೆಯನ್ನು ಕಾಣುತ್ತೀರಾ. ಕರ್ತ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಬಹಳವಾಗಿ ಮೆಚ್ಚಿ ಉನ್ನತವಾಗಿಯೂ ಅತಿ ಶ್ರೇಷ್ಠವಾಗಿಯೂ ಆಶೀರ್ವದಿಸಿ ಘನಪಡಿಸುತ್ತಾನೆ. ಆ ರೀತಿಯಾಗಿ ಆಶೀರ್ವದಿಸುವಂತ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಾವೀದನು ತನ್ನ ವಿಷಯವಾಗಿ ನೀನು ನುಡಿದಂಥ ಎಲ್ಲ ವಾಗ್ದಾನಗಳ ಕುರಿತಾಗಿ ಅದೆಲ್ಲವೂ ಕೂಡ ಸ್ಥಿರವಾಗಿವೆ, ಆತನು ಅದನ್ನು ಬದಲಾಯಿಸುವುದಿಲ್ಲ, ಯಾರಿಂದಲೂ ಕೂಡ ಅದನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಿನ್ನನ್ನು ಘನಪಡಿಸಿ ಅಪ್ಪ ಸ್ತುತಿಸಿ ಜೀವಿಸಿದ ಹಾಗೆ ನಮ್ಮ ಜೀವಿತಗಳಲ್ಲಿ ಕೂಡ ಅಪ್ಪ ನಿನ್ನ ವಾಗ್ದಾನಗಳಿರುವುದರಿಂದ ಅಪ್ಪ ನಾವು ಹರ್ಷಿಸುತ್ತೇವೆ, ಸಂತೋಷ ಪಡುತ್ತೇವೆ. ನಿನ್ನ ವಾಗ್ದಾನಗಳು ಸ್ಥಿರವಾಗಿವೆ, ಅದು ಬದಲಾಗದೇ ಇರುವಂತದ್ದಾಗಿದೆ. ಅದಕ್ಕೋಸ್ಕರ ಸ್ತೋತ್ರಗಳು ಕರ್ತನೆ. ನೀ ಎಲ್ಲವನ್ನು ಹಿತವಾಗಿಯೂ ಆಶೀರ್ವಾದವಾಗಿಯೂ ನೆರವೇರಿಸುತ್ತೀಯ. ನಮ್ಮ ಕುರಿತಾಗಿ ಹಿತಾಲೋಚನೆಯನ್ನು ಮಾಡುವಂತ ದೇವರೇ, ಆ ನಿನ್ನ ಪ್ರೀತಿಗೋಸ್ಕರ ಸ್ತೋತ್ರ. ಅದರ ಅಪ್ಪ ಪೂರ್ಣತೆಯನ್ನ ಜೀವಿತಗಳು ಅನುಭವಿಸಲಿ ದಿವಸಗಳಲ್ಲಿ ಕರ್ತನೆ. ಅಪ್ಪ, ಜೀವಿತಗಳ ಕುರಿತಾಂತ ದುಃಖವು ಭಾರಗಳು ನೀಗಿ ಹೋಗಲಿ. ನಿನ್ನಲ್ಲಿ ಭರವಸೆಯಿಂದ ಜೀವಿಸಕ್ಕೆ ಸಹಾಯ ಮಾಡು. ಹಾಗೆ ಅಪ್ಪ, ನಿನ್ನ ಹೃದಯದ ಆಗ್ರಹಗಳೇನು, ನೀನು ಏನು ನೆರವೇರಬೇಕೆಂಬುದಾಗಿ ಬಯಸುತ್ತಾ ಇದ್ದೀಯಾ ಅದನ್ನ ಅಪ್ಪ ಅರಿಯುವುದಕ್ಕೆ ಸಮರ್ಪಿಸಿ ಅದರ ನೆರವೇರಿಸತಕ್ಕಾಗಿ ಅಪ್ಪ ಮುಂದೆ ಸಾಗುವುದಕ್ಕೆ, ದೃಢವಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಒಬ್ಬೊಬ್ಬರ ಮೂಲಕವಾಗಿ ಅಪ್ಪ ನಿನ್ನ ಉದ್ದೇಶಗಳು, ನಿನ್ನ ಆಗ್ರಹಗಳು ಪರಿಪೂರ್ಣತೆಗೆ ಬರಲಿ. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಶ್ರೇಷ್ಠತೆಗಳನ್ನು ಅನುಭವಿಸುವಂತ ಜೀವಿತಗಳಾಗಿ ಒಬ್ಬೊಬ್ಬರನ್ನು ಅಪ್ಪ ನೀನು ಮಾರ್ಪಡಿಸು, ಆಶೀರ್ವದಿಸು. ನೀನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ
ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಸ್ತುತಿಗಾನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.